ಥಮ್ಸ್ ಅಪ್ ಮಾಡಿ ದಟ್ ನನ್ನ ಆಡಿಯೋ ಅಂಡ್ ವಿಡಿಯೋ ಕ್ಲಿಯರ್ ಇತ್ತು ಅಂದ್ರೆ. ಎಸ್, ಆರ್ ವೆಲ್ ಎಕ್ಸೈಟೆಡ್? ಚಾಟ್ ಬಾಕ್ಸ್ ಅಲ್ಲಿ ಹೇಳಿ ನೋಡೋಣ ಯಾರು ಎಕ್ಸೈಟೆಡ್ ಇದ್ದೀರಾ ಅಂತ. ಲೆಟ್ ಅಸ್ ನೋ. ಓಕೆ, ಅಂಡ್ ದಿಸ್ ಇಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂಡ್ ಆಲ್ಮೋಸ್ಟ್ ತುಂಬಾ ಜನ ಸ್ಟೋರೀಸ್ ನಾನು ನೋಡ್ತಾ ಇದ್ದೀರಾ ಲೀಡರ್ಸ್ ಗಳದು. ಅಂಡ್ ಆಲ್ಮೋಸ್ಟ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅರೌಂಡ್ 2.5 years ಆಗ್ತಾ ಬಂತು. ಅಂಡ್ ಈ ಬಿಸ್ನೆಸ್ ಒಳಗಡೆ ನಾನು ಬಂದಾಗ ನಾನೇನ್ ಲೆವೆಲ್ಸ್ ಗಳನ್ನ ಕ್ವಾಲಿಫೈ ಮಾಡ್ತಾ ಇದ್ದೆ, ರೈಟ್? ಸೊ ಒಂದು ಲೈನ್ ಜೊತೆಗೆ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ಅಂಡ್ ಯಾವಾಗ ನಾನು ಈ ಬಿಸ್ನೆಸ್ ಒಳಗಡೆ ಬಂದಿದ್ದೆ, ಲೈಕ್ ನಾನು ಕೂಡ ಜಸ್ಟ್ ನನ್ನ ಮೇಲೆ ನನಗೆ ರೆಸ್ಪಾನ್ಸಿಬಿಲಿಟಿ ಇರ್ಲಿಲ್ಲ, ಜಸ್ಟ್ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಇದೆ. ಅಂಡ್ ಯಾವಾಗ ನಾನು ಈ ಫಾರ್ ಬಿಸ್ನೆಸ್ ನೋಡ್ತಾ ಹೋದೆ, ಶಿಶಲ್ ಸರ್ ನೋಡ್ತಾ ಹೋದೆ, ಶಿವಸುಬ್ರಹ್ಮಣ್ಯಂ ಸರ್ ನೋಡ್ತಾ ಹೋದೆ. ಸೊ ಅಲ್ಲಿಂದ ನಂಗೊಂದು ವಿಷನ್ ಸ್ಟಾರ್ಟ್ ಆಯ್ತು. ಬಿಕಾಸ್ ಇವರು ಸ್ಟಡೀಸ್ ಜೊತೆನೆ ಇಷ್ಟೆಲ್ಲ ಮಾಡ್ತಾ ಇದಾರೆ, ಲೈಫ್ ಅಲ್ಲಿ ಒಂದು ಎಂಗೇಜ್ ಒಳಗಡೆ ಇದನ್ನೆಲ್ಲ ಪ್ರೂವ್ ಮಾಡ್ತಾ ಇದಾರೆ ಅಂತಂದ್ರೆ ಲೈಕ್ ನನ್ ಕೈಲಿ ಯಾಕಾಗಲ್ಲ. ಸೊ ಅವಾಗ ಒಂದ್ ನಂಗೆ ಲೈನ್ ನೆನಪಾಯ್ತು, ಇನ್ನೂ ಕೂಡ ನಾನು ಅದ್ರ ಮೇಲೆ ಕೆಲಸ ಮಾಡ್ತಾ ಇರೋದು. ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ ಕೈಯಲ್ಲಿಲ್ಲ, ಬಟ್ ಎಲ್ಲಿ ಮುಟ್ಟಬೇಕು ಅನ್ನೋದು ನಮ್ ಕೈಯಲ್ಲಿದೆ ಅನ್ನೋದು ನನ್ಗೆ ಗೊತ್ತಾಯ್ತು. ಅಂಡ್ ನಿಮ್ಗೂ ಕೂಡ ಅಷ್ಟೇ, ಫಾರ್ ಬರ್ಬೇಕು ಅಂತ ನೀವು ಬಂದಿರ್ಲಿಲ್ಲ, ಅಂಡ್ ಫಾರ್ ಅಪರ್ಚುನಿಟಿ ನಿಮ್ ಮನೆಗೆ ಬಂದಿದೆ, ರೈಟ್? ನಿಮ್ ಕೈಯಲ್ಲಿದೆ ಫಾರ್ ಅಪರ್ಚುನಿಟಿ. ಅಂಡ್ ಎಲ್ರಿಗೂ ಸಿಕ್ಕಿದೆ ಫಾರ್ ಅಪರ್ಚುನಿಟಿ, ಎಲ್ರಿಗೂ ಫಾರ್ ಅಪರ್ಚುನಿಟಿ ಇದೆ, ಎಲ್ರಿಗೂ ಕರ್ನಾಟಕ ಸಿಸ್ಟಮ್ ಇದೆ. ಅಂಡ್ ನಾನು ಕೂಡ ಇದ್ರ ಮೇಲೆ ಬಿಲೀವ್ ಮಾಡಿದೆ. ಅದಾದ್ಮೇಲೆ ನಾನು ಕೂಡ ಎಫರ್ಟ್ಸ್ ಆಗ್ತಾ ಹೋದೆ. ಸೀನಿಯರ್ಸ್ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ತಾ ಹೋದೆ, ಅಪ್ಲೈನ್ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ತಾ ಹೋದೆ. ಅಂಡ್ ಪ್ರತಿ ಒಬ್ಬ ಡೌನ್ಲೈನ್ ಈ ಬಿಸ್ನೆಸ್ ಅಲ್ಲಿ ಬೆಸ್ಟ್ ಏನಿದೆ ಗೊತ್ತಾ? ನಾನು ಬೆಸ್ಟ್ ಪಾಯಿಂಟ್ ನ ನಿಮ್ಮೆಲ್ರಿಗೂ ಕೂಡ ಸಜೆಸ್ಟ್ ಮಾಡ್ತೀನಿ. ಈ ಬಿಸ್ನೆಸ್ ಒಳಗಡೆ ಬೆಸ್ಟ್ ಅಪ್ಲೈನ್ ನ ಹುಡ್ಕೊಳ್ಳೋದಲ್ಲ, ಈ ಬಿಸ್ನೆಸ್ ಇರೋದು ಬೆಸ್ಟ್ ಡೌನ್ಲೈನ್ ಆಗಿರೋದು. ಯಾಕಂತ ಹೇಳ್ತೀನಿ ಕೇಳಿ, ಫ್ಯಾಕ್ಟ್, ರೈಟ್? ಇವತ್ತು ನಾವು ಫಾರ್ ವರ್ಕ್ ಏನಿದೆ, ಬೈ ಲಕ್ ಮೇಲೆ ಕೆಲಸ ಮಾಡೋದು ವರ್ಕ್ ಅಲ್ಲ, ಬೈ ಎಫರ್ಟ್ಸ್, ಬೈ ಆಕ್ಷನ್ಸ್, ಬೈ ರಿಸಲ್ಟ್ಸ್ ಮೇಲೆ ಕೆಲಸ ಮಾಡೋ ವರ್ಕ್ ಇದೆ. ಯಾವಾಗ ನೀವು ಪ್ರಾಪರ್ ಎಫರ್ಟ್ಸ್ ಹಾಕ್ತೀರಾ, ಯಾವಾಗ ಅಪ್ಲೈನ್ ನ ಫಾಲೋ ಮಾಡ್ತೀರಾ, ಡೆಫಿನೆಟ್ಲಿ ಯು ವಿಲ್ ರೀಚ್ ಎಟ್ ಹೈಟ್ಸ್ ಫಾರ್ ಶೋರ್. ಅಂಡ್ ನಾನು ನನ್ನ ಅಪ್ಲೈನ್ ನ ಬಿಲೀವ್ ಮಾಡ್ತೀನಿ, ಸೀನಿಯರ್ ಅಪ್ಲೈನ್ ನ ಬಿಲೀವ್ ಮಾಡ್ತೀನಿ. ಅವ್ರು ಏನ್ ಹೇಳ್ತಾರೆ ಪ್ರತಿಯೊಂದು ಆಕ್ಷನ್ಸ್ ಹಾಕೋದಕ್ಕೆ ನಾನು ರೆಡಿ ಇರ್ತೀನಿ, ಎವ್ರಿ ಸಿಂಗಲ್ ಸೆಕೆಂಡ್, ಎವ್ರಿ ಸಿಂಗಲ್ ಡೇ. ಅಂಡ್ ನಾನು ಪ್ರೌಡ್ಲಿ ಹೇಳಬಲ್ಲೆ, ಇಲ್ಲಿವರೆಗೂ ಕೂಡ ಒನ್ ಸಿಂಗಲ್ ಡೇ ಫಾರ್ ಅಲ್ಲಿ ನಾನು ಬ್ರೇಕ್ ತಗೊಂಡಿಲ್ಲ. 2.5 years ಆಗ್ತಾ ಬಂತು. ಅಂಡ್ ಇದೇ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಒಬ್ಬ ವ್ಯಕ್ತಿನ ಇಲ್ಲಿವರೆಗೂ ತಗೊಂಡ್ ಬರೋದಕ್ಕೆ ಸಾಧ್ಯ, ರೈಟ್? ಸೊ ನಾನು ಈ ಬಿಸ್ನೆಸ್ ಒಳಗಡೆ ಬಂದ್ಮೇಲೆ 3 ಸ್ಟೆಪ್ ನಾನು ಫಾಲೋ ಮಾಡಿದ್ದೀನಿ. ಎಲ್ರಿಗೂ ಕೂಡ 3 ಸ್ಟೆಪ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಸ್ಟೆಪ್, ಈ ಬಿಸ್ನೆಸ್ ಬಂದ್ಮೇಲೆ ನಾವೆಲ್ಲರೂ ಥಿಂಕ್ ಮಾಡ್ಬೇಕಾಗಿರೋ ಫಸ್ಟ್ ಪಾಯಿಂಟ್, ಇಲ್ಲಿ ನಾವು ಬಂದಿದೀವಿ ಆಸ್ ಅ ಜೀರೋ ಆಗಿ. ಡೋಂಟ್ ಎಕ್ಸ್ಪೆಕ್ಟ್, ಜಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಈ ಬಿಸ್ನೆಸ್ ಒಳಗಡೆ ಬಂದಿರೋ ಫಸ್ಟ್ ಡೇ ಇಂದಾನೆ ನಾನು ಥಿಂಕ್ ಮಾಡಿರೋದು ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಅಂಡ್ ಈ ಬಿಸ್ನೆಸ್ ಒಳಗಡೆ ಬರೋ ಒಂದು ಎಕ್ಸ್ಪೀರಿಯನ್ಸ್ ನ ತಗೊಂಡು ಈ ಒಂದು ಬಿಸ್ನೆಸ್ ನ ನನಗೆ ಏನ್ ಬೇಕು ಗೋಲ್ಸ್ ಅದನ್ನ ಅಚೀವ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ಕೋಬೇಕು. ಫಸ್ಟ್ ಥಿಂಗ್, ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಅಲ್ವಾ ಕೆಲಸ ಮಾಡಿ ಹೊರತು ಎಕ್ಸ್ಪೆಕ್ಟೇಷನ್ಸ್ ಅಲ್ವಾಗಲ್ಲ. ಮೇಕ್ ಶೋರ್ ಎಕ್ಸ್ಪೀರಿಯನ್ಸ್ ಇಸ್ ಇಂಪಾರ್ಟೆಂಟ್ ಅದರ್ ದನ್ ಎಕ್ಸ್ಪೆಕ್ಟೇಷನ್. ಸೆಕೆಂಡ್ ಪಾಯಿಂಟ್, ನಾನು ಈ ಬಿಸ್ನೆಸ್ ಒಳಗಡೆ ಫಾಲೋ ಮಾಡೋದು ನಾನು ಸಕ್ಸಸ್ ಟಿಪ್ ಅಂತಾನೆ ಹೇಳ್ಬೋದು, ಅಥವಾ ನಾನೇನ್ ಇಲ್ಲಿವರೆಗೂ ಫಾಲೋ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಟೀಮ್ ಅಲ್ಲಿ ಆಲ್ಮೋಸ್ಟ್ 9 to 10 ಮ್ಯಾನೇಜರ್ಸ್ ಇದ್ದಾರೆ, ರೈಟ್? ಸೊ ಇವರೆಲ್ಲರೂ ಕೂಡ ಗ್ರೋ ಆಗಿರೋದಕ್ಕೆ ಒಂದು ಮೇನ್ ರೀಸನ್ ಏನು ಅಂದ್ರೆ ವಿ ಆರ್ ಕನ್ಸಿಸ್ಟೆಂಟ್ ಇನಫ್. ಅಂಡ್ ಆನ್ ಎವ್ರಿ ಸಿಂಗಲ್ ಡೇ ನಾನು ಎಫರ್ಟ್ಸ್ ನಾನು ಕೊಡ್ತಾ ಹೋಗ್ತೀನಿ. ವಾಟ್ ಎವರ್ ನನಗೆ ಹುಷಾರಿದೇನೋ ಇಲ್ವೋ ಸೆಕೆಂಡರಿ. ಅಂಡ್ ನನಗೆ ಒಂದು ವೆಬಿನಾರ್ ಅಲ್ಲಿ ಇನ್ನೂ ಕೂಡ ನಂಗೆ ನೆನಪಿದೆ, ಶಿಶಲ್ ಸರ್ ಒಂದು ವೆಬಿನಾರ್ ತಗೊಂಡಾಗ ನಾನು ಯಾವಾಗ ಸೂಪರ್ವೈಸರ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಒಂದು ಮಾತು ಹೇಳ್ತಾ ಇದ್ರು, ಏನಪ್ಪಾ ಅಂದ್ರೆ ನಿಮ್ಗೆ ಕೆಲಸ ಮಾಡ್ಬೇಕು ಅಂತ ಅನಿಸ್ತಾ ಇದನ್ನ ಕೆಲಸ ಮಾಡಿ, ಇವತ್ ಕೆಲಸ ಮಾಡಬಾರ್ದು ಅಂತ ಅನಿಸ್ತಾ ಇದನ್ನ ಕೆಲಸ ಮಾಡಿ. ನಿಮ್ಗೆ ಏನೇ ಅನಿಸ್ತಿದೆ ನಿಮ್ ಲೈಫ್ ಅಲ್ಲಿ, ಸೊ ನಿಮ್ ಗೋಲ್ ಅಷ್ಟು ಕ್ಲಿಯರ್ ಆಗಿತ್ತು, ನಿಮ್ ಡೆಡಿಕೇಶನ್ ಅಷ್ಟಿತ್ತು ಅಂತಂದ್ರೆ ಕೆಲಸ ಮಾಡ್ತಾ ಹೋಗ್ಬೇಕು ಅಂತ. ಅಂಡ್ ಇಲ್ಲಿವರೆಗೂ ನಾನು ಅದನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ ಎವ್ರಿ ಸಿಂಗಲ್ ಡೇ. ಅಂಡ್ ನಾನು ಆಗಿರ್ಬೋದು, ನನ್ನ ಟೀಮ್ ಆಗಿರ್ಬೋದು, ನನ್ ಗ್ರೋತ್ ಆಗಿರ್ಬೋದು. ಬಟ್ ನಾವೇನ್ ಮಾಡ್ತೀವಿ, ಒಂದು ಲಿಮಿಟೆಡ್ ಫ್ರಾಕ್ಷನ್ ಆಫ್ ಟೈಮ್ ಸಕ್ಸಸ್ ಅಂತ ಬಂದಾಗ, ಅಥವಾ ನಾವೇನೋ 4 CC ಬಿಸ್ನೆಸ್ ಮಾಡ್ತೀವಿ ಅಂತ ಬಂದಾಗ ಕಂಫರ್ಟ್ ಝೋನ್. ನಾವ್ ಇನ್ನೂ ಏನೂನೇ ಮಾಡಿಲ್ಲ ಫಾರ್ ಅಲ್ಲಿ. ನಾನ್ ಹೇಳ್ತೀನಿ, ನಾನು ಇನ್ನೂ ಏನೂ ಮಾಡಿಲ್ಲ ಫಾರ್ ಅಲ್ಲಿ. ಶ್ರೀಶೈಲ್ ಸರ್ ನ ನೋಡ್ತಾ ಇರ್ಬೇಕಾದ್ರೆ, ಸೀನಿಯರ್ಸ್ ನ ನೋಡ್ತಾ ಇರ್ಬೇಕಾದ್ರೆ, ಫಾರ್ ಅಲ್ಲಿ ದೊಡ್ಡ ದೊಡ್ಡ ಅಚೀವ್ಮೆಂಟ್ ನ ಮಾಡಿದವ್ರನ್ನ ನೋಡ್ತಾ ಇರ್ಬೇಕಾದ್ರೆ ನಾವ್ ಇನ್ನೂ ಏನ್ ಮಾಡಿಲ್ಲ. ಅಂಡ್ ಇದು ಜಸ್ಟ್ ಬಿಗಿನಿಂಗ್ ಇದೆ ಅಂತ ಅನಿಸ್ತಾ ಇದೆ. ಅಂಡ್ ಶ್ರೀಶೈಲ್ ಸರ್ ವೆಬಿನಾರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ರು, ಅಂಡ್ ಇದು ಜಸ್ಟ್ ಬಿಗಿನಿಂಗ್ ಇದೆ, ನೆಕ್ಸ್ಟ್ ಟೈಮ್ ತುಂಬಾ ಲೀಡರ್ಸ್ ಗಳಲ್ಲಿ ಬರ್ತಾರೆ ಅಂತ. ನಾನು ಕೂಡ ಒಂದು ಕಮಿಟ್ಮೆಂಟ್ ತಗೋತೀನಿ, ನೆಕ್ಸ್ಟ್ EMR ಬರೋ ಟೈಮ್ ಅಲ್ಲಿ ನಾನು ಒಬ್ನೇ ಅಲ್ಲ, ನನ್ನ ಟೀಮ್ ಇಂದ ಮ್ಯಾಕ್ಸಿಮಮ್ ಪರ್ಸನ್ಸ್ ನಾನು ತಗೊಂಡ್ ಬರ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಈ ವೆಬಿನಾರ್ ಅಲ್ಲಿ ಎಷ್ಟು ಜನ ಇದ್ದೀರೋ ಪ್ರತಿ ಒಬ್ರು ಕೂಡ ನಿಮ್ಮ ಅಪ್ಲೈನ್ ಒಂದು ಕಮಿಟ್ಮೆಂಟ್ ಕೊಡ್ಬೇಕು. ಎಸ್ ಸರ್, ವಿ ಆರ್ ವಿತ್ ಯು, ವಿ ಆರ್ ವಿತ್ ಯುವರ್ ವಿಷನ್, ವಿ ಆರ್ ವಿತ್ ಯುವರ್ ಕಮಿಟ್ಮೆಂಟ್. ಅಂಡ್ ಯಾವಾಗ ಒಂದು ಟೀಮ್ ಆಗಿ ನಾವು ಕೆಲಸ ಮಾಡ್ತೀವಿ, ಎವ್ರಿಥಿಂಗ್ ವಿಲ್ ಹ್ಯಾಪನ್ಸ್, ಬಿಕಾಸ್ ಫಾರ್ ವರ್ಕ್ ಆಗೋದು ಆಸ್ ಅ ಟೀಮ್ ಇಂದ. ಸಿಂಪಲ್, ರೈಟ್? ಸೊ ಇವತ್ತು ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ಒಂದು ವಿಷನ್ ಜೊತೆಗಿದ್ದೀವಿ, ಕರ್ನಾಟಕ ಟೀಮ್ ನ ಮೇಲ್ಗಡೆ ಒಯ್ಬೇಕು. ಬಿಕಾಸ್ ಇವತ್ತು ಕರ್ನಾಟಕದಲ್ಲಿ ತುಂಬಾ ಅಚೀವ್ಮೆಂಟ್ಸ್ ಮಾಡ್ತಾ ಇದೀವಿ, ಸಕ್ಸಸ್ ವರ್ಕ್ಶಾಪ್ ನಡೀತಾ ಇದೆ. ಅಂಡ್ ಗೊತ್ತಿಲ್ಲ ಮುಂದ್ಗಡೆ ಬರೋ ಟೈಮ್ ಅಲ್ಲಿ ನಮ್ ಲೀಡರ್ಸ್ ಆಗಿರ್ಬೋದು, ನಾವಾಗಿರ್ಬೋದು, ಒಂದು ವಿಷನ್ ಅಲ್ಲಿ ಇದೀವಿ. ದಟ್ ಈಸ್ ಇವತ್ತು ಯಾವ ರೀತಿ ಡೆಲ್ಲಿ ಸಕ್ಸಸ್ ಡೇ ಇದನ್ನು ಕರ್ನಾಟಕದಲ್ಲೂ ಒಂದು ಸಕ್ಸಸ್ ಡೇ ಬರಬೇಕು ಅಂತ ವಿ ಆರ್ ಬಿಲೀವಿಂಗ್ ದಟ್ ಅಂಡ್ ವಿ ಆರ್ ವರ್ಕಿಂಗ್ ಫಾರ್ ದಟ್. ಅಂಡ್ ಇದು ಒಬ್ಬರಿಂದ ಆಗಲ್ಲ, ಶಿಶಲ್ ಸರ್ ಇಂದ ಆಗಲ್ಲ, ಸುಬ್ರಹ್ಮಣ್ಯಂ ಸರ್ ಇಂದ ಆಗಲ್ಲ, ಯಾವ್ದೊಬ್ಬ ಮ್ಯಾನೇಜರ್ ಇಂದ ಆಗಲ್ಲ, ಇದು ಪ್ರತಿ ಒಬ್ಬರದು ಎಫರ್ಟ್ಸ್ ಇದೆ.
ಅಂಡ್ ಯಾರು ಈ ಒಂದು ಫಾರೆವರ್ ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ, ಅಂಡ್ ಸ್ಪೆಷಲಿ ನಾನು ಗ್ರೇಟ್ಫುಲ್ ಇದೀನಿ ಒಂದು ಫಾರೆವರ್ ಅಪರ್ಚುನಿಟಿ ನನಗೆ ಸಿಕ್ಕಿದಕ್ಕೆ. ಎರಡನೇದು ಕರ್ನಾಟಕ ಸಿಸ್ಟಮ್ ಶಿಶಲ್ ಸರ್ ಟೀಮ್ ಅಲ್ಲಿ ನಾನು ಇರೋದಕ್ಕೆ. ಬಿಕಾಸ್ ನಾನು ಹೇಗಿರ್ತಾ ಇದ್ನೋ ಗೊತ್ತಿಲ್ಲ, ಬಿಕಾಸ್ ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ನಾನು ಫಾರೆವರ್ ಅಪರ್ಚುನಿಟಿ ನನಗೆ ಸಿಕ್ಕಿದಿಲ್ಲ ಅಂತಂದ್ರೆ ನನ್ನ ಲೈಫ್ ಏನು ಅಂತ. ಒಂದೆಲ್ಲೋ 10-15 ಸಾವಿರ ರೂಪಾಯಿ ಜಾಬ್ ಮಾಡ್ತಾ ಇದ್ದೆ, ನಾನು ಜಾಬ್ ಸಿಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಿಕಾಸ್ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ಅಂತ ಒಬ್ಬ ವ್ಯಕ್ತಿಗೆ ಬರ್ತಾ ಇರ್ಬೇಕಾದ್ರೆ ಮೈಂಡ್ ಅಲ್ಲಿ ಒಂದು ಕಾಡ್ತಾ ಇರುತ್ತೆ ನನ್ನ ಲೈಫ್ ಹೇಗೆ ಮುಂದ್ಗಡೆ ಅಂತ. ಅಂಡ್ ಇವತ್ತು ಎಲ್ರು ಕೂಡ ಇಲ್ಲಿ ಇದೀರಾ ಅಂತಂದ್ರೆ ನಿಮ್ಗೊಂದು ಒಳ್ಳೆ ಟೈಮ್ ಇದೆ ಅಂತ ಅರ್ಥ. ಈ ಒಂದು ಒಳ್ಳೆ ಟೈಮ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಬಿಕಾಸ್ ನನ್ನ ಲೈಫ್ ಅಲ್ಲಿ ನನಗೆ ಏನ್ ಪಾಠ ಕಲಿಸಿದ್ನೋ ಗೊತ್ತಿಲ್ಲ, ಬಟ್ ಒಂದ್ ಟೈಮ್ ಅಲ್ಲಿ ನನಗೆ ಲೈಕ್ ಟೈಮ್ ಬಗ್ಗೆ ಬಹಳ ಸೀರಿಯಸ್ನೆಸ್ ಇದೆ. ಬಿಕಾಸ್ ದಟ್ ಈಸ್ ವಾಟ್ ಇವತ್ತು ನಾನು ಟೈಮ್ ರೆಸ್ಪೆಕ್ಟ್ ಮಾಡ್ತೀನಿ. ನಾನು ವ್ಯಕ್ತಿನ ರೆಸ್ಪೆಕ್ಟ್ ಮಾಡ್ತೀನಲ್ಲೋ ಗೊತ್ತಿಲ್ಲ, ಬಟ್ ಆ ಟೈಮ್ ನ ರೆಸ್ಪೆಕ್ಟ್ ಮಾಡ್ತೀನಿ. ನೀವು ಕೂಡ ಅಷ್ಟೇ, ನಿಮ್ಗೆ ಗೊತ್ತಿದೆ ಟೈಮಿನ ವ್ಯಾಲ್ಯೂ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಬಿಕಾಸ್ ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ವೆಬಿನಾರ್ ಅಟೆಂಡ್ ಮಾಡ್ತಾ ಇದ್ದೀರಾ. ಯಾವುದೋ ಒಂದು ಟೈಮ್ ಒಳಗಡೆ ಇವತ್ತು ಯಾರ್ದೋ ಫ್ಯಾಮಿಲಿ ಒಳಗಡೆ ಇವತ್ತು ಎಮರ್ಜೆನ್ಸಿ ಇರುತ್ತೆ, ನಿಮ್ಗೆ ಆ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಈ ಇರೋ ಟೈಮ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು ಅಂತ ಅರ್ಥ. ಅಂಡ್ ದಿಸ್ ಇಸ್ ಯುವರ್ ಟೈಮ್, ರೈಟ್? ಸೊ ಇದು ಜಸ್ಟ್ ಬಿಗಿನಿಂಗ್ ಇದೆ, ನೀವು ಅರ್ಥ ಮಾಡ್ಕೋಬೇಕು. ಅಂಡ್ ಕರ್ನಾಟಕ ಸಿಸ್ಟಮ್ ಅಲ್ಲಿ ಏನ್ ಫ್ಯೂಚರ್ ಇದೆ ಅಂತ ವಿ ಹ್ಯಾವ್ ಟು ಶೋ, ರೈಟ್? ಸೊ ಸೇಮ್ ವಿಷನ್ ಸೇಮ್ ಮೈಂಡ್ ಸೆಟ್ ಜೊತೆಗೆ ನೀವೆಲ್ಲರೂ ಕೂಡ ಕೆಲಸ ಮಾಡಿದ್ರೆ ಅನ್ಕೊಳ್ಳಿ. ಅಂಡ್ ನಾವು ಒಬ್ಬರಿಂದ ಏನೋ ಆಗಲ್ಲ, ಅಗೇನ್ ಹೇಳ್ತಾ ಇದ್ದೀನಿ, ವಿ ಆರ್ ಲೈಕ್ ಒಂದು ಟೀಮ್ ಜೊತೆ ನಾವು ಕೆಲಸ ಮಾಡಿದ್ವಿ ಅಂತ ಅನ್ಕೊಳ್ಳಿ, ದೊಡ್ಡದಾಗಿ ಏನೋ ಸಮಥಿಂಗ್ ಅಚೀವ್ ಮಾಡ್ಬೋದು. ಅಂಡ್ ನಾವೇನ್ ವಿಷನ್ ಅಲ್ಲಿ ಇದೀವಿ, ಇವಾಗ ಶಿಶಲ್ ಸರ್ ಏನ್ ವಿಷನ್ ಅಲ್ಲಿ ಇದ್ದಾರೆ, ಆ ವಿಷನ್ ನಾವೆಲ್ಲರೂ ಕೂಡ ಕಂಪ್ಲೀಟ್ ಮಾಡ್ಬೋದು. ಎಸ್ ಜನ ಮೈಂಡ್ ಸೆಟ್ ಇಂದ ರೆಡಿ ಇದ್ದೀರಾ? ದಟ್ ಮೇ ಬಿ ಯಾರು ಎಸ್ ಲೆವೆಲ್ ಅಲ್ಲಿ ಇದ್ದೀರಾ, ಬೇಗ ಬೇಗ ಲೆವೆಲ್ ಮಾಡಿ, ಸೂಪರ್ವೈಸರ್ ಮಾಡಿ, AM ಮಾಡಿ, ಮ್ಯಾನೇಜರ್ ಮಾಡಿ. ಬಿಕಾಸ್ ನೋಡಿ ಫಾರೆವರ್ ಅನ್ನೋದು ತುಂಬಾ ಈಸಿ ವರ್ಕ್ ಇದೆ. ಸರ್ ಏನ್ ಸರ್ ನಾವು ಡೈಲಿ ಕೆಲಸ ಮಾಡ್ತಾ ಇದೀವಿ, ಬಟ್ ರಿಸಲ್ಟ್ಸ್ ಬರ್ತಾ ಇಲ್ಲ. ನೀವ್ ಹೇಳ್ತಾ ಇದೀರ ಓಪನ್ ಆಗಿ ಬಂದಿದ್ರೆ 2.5 ವರ್ಷ ಆಗಿದೆ, EMI ಟ್ರಿಪ್ ಕ್ವಾಲಿಫೈ ಮಾಡಿದ್ರೆ ನೀವೇನೋ ಹೇಳ್ಬಿಡ್ತೀರಾ. ನಾನ್ ಹೇಳ್ತೀನಿ, ಇಫ್ ಯು ಆರ್ ರಿಯಲಿ ಸೀರಿಯಸ್ ಅಬೌಟ್ ಫಾರೆವರ್, ಇಫ್ ಯು ಆರ್ ರಿಯಲಿ ಸೀರಿಯಸ್ ಅಬೌಟ್ ಯುವರ್ ಗೋಲ್ಸ್ ಅಂಡ್ ಫಾರೆವರ್ ಅಲ್ಲಿ ಒಂದು ಫ್ಯೂಚರ್ ನ ಇಟ್ಕೊಂಡು ಕೆಲಸ ಮಾಡ್ತಾ ಇದೀರ ಅಂತ ಅನ್ಕೊಳ್ಳಿ, ಡೆಫಿನೆಟ್ಲಿ ನಾನು ಹೇಳ್ತೀನಿ ಫಾರೆವರ್ ಅಲ್ಲಿ ಸಕ್ಸಸ್ ಆಗೋದು ಬಹಳ ಈಸಿ ಇದೆ. ಇಫ್ ಯು ಆರ್ ರಿಯಲಿ ಸೀರಿಯಸ್ ಅಬೌಟ್ ಯುವರ್ ಗೋಲ್ಸ್. ಏನಿದೆ ಫಾರೆವರ್ ಅಲ್ಲಿ ಇನ್ವಿಟೇಷನ್, ಫಾಲೋ ಅಪ್, ಕ್ಲೋಸಿಂಗ್ಸ್, ಬಟ್ ಅದನ್ನ ನಾವು ಕರೆಕ್ಟ್ ಆಗಿ ಒಂದು ಪ್ರಾಪರ್ ವೇಲ್ ಮಾಡ್ತಾ ಇಲ್ಲ. ಒಂದು ಬೇಸಿಕ್ಸ್ ಏನ್ ಬೇಕು ನಮ್ಗೆ ಸಕ್ಸಸ್ ಆಗೋದಕ್ಕೆ ಅದನ್ನ ನಾವು ಫೋಕಸ್ ಮಾಡ್ತಾ ಇಲ್ಲ. ಎಷ್ಟೋ ಜನ ನಾನು ನೋಡ್ತಾ ಇರ್ತೀನಿ, ಡೈಲಿ ಬೇಸಿಸ್ ಮೇಲೆ ಟ್ರೈನಿಂಗ್ಸ್ ಅಟೆಂಡ್ ಮಾಡ್ತಾ ಇರ್ತೀರಾ, ವರ್ಕ್ ಮಾಡ್ತಾ ಇರ್ತೀರಾ, ರೈಟ್? ಬಟ್ ಯು ಆರ್ ನಾಟ್ ಇನ್ ಅ ಪ್ರಾಪರ್ ವೇ. ಬಟ್ ನಿಮಗೆ ಡೈಲಿ ಬೇಸ್ ಮೇಲೆ ಪರ್ಸನಲ್ ಮೆಂಟೋರ್ಶಿಪ್ ಟ್ರೈನಿಂಗ್ ಸಿಗ್ತಾ ಇದೆ. ಅಂಡ್ ಆ ಒಂದು ಪರ್ಸನಲ್ ಮೆಂಟೋರ್ಶಿಪ್ ಇವತ್ತು ಎಷ್ಟೋ ಜನರ ಲೈಫ್ ಅಲ್ಲಿ ಒಂದು ಲೈಕ್ ಹೇಳ್ತಾರಲ್ವಾ, ಇವತ್ತು ಎಷ್ಟೋ ಜನ, ನಾನು ಓಪನ್ ಆಗಿ ಹೇಳಬಲ್ಲೆ, ಇವತ್ತು ನನ್ನ ಮ್ಯಾನೇಜರ್ ಆಗಿರ್ಬೋದು. ಬಿಕಾಸ್ ನಾನು ಇವತ್ತು ಫ್ಯಾಮಿಲಿ ಒಳಗಡೆ ಒಂದು ಪ್ರೌಡ್ ಮೂಮೆಂಟ್ ಇದೆ. ಅಂಡ್ ಇವತ್ತು ನಮ್ಮ ಫಾದರ್ ಅವ್ರು ಬಂದಿದ್ದಾರೆ ನನ್ನ ಜೊತೆಗೆ ಅಂದ್ರೆ ನಂಗೆ ಒಂದು ಹೆಮ್ಮೆ ಇದೆ. ಬಿಕಾಸ್ ನಮ್ಮ ಫಾದರ್ ಅವರು ಕೆಲಸ ಮಾಡ್ತಾ ಇದ್ರು, ನಾನು ಎಷ್ಟೋ ವೆಬಿನಾರ್ ಅದನ್ನು ಓಪನ್ ಆಗಿ ಹೇಳಿದ್ದೀನಿ, ದಟ್ ಒಂದು 12-13 ಸಾವಿರ ರೂಪಾಯಿ ಜಾಬ್ ಮಾಡ್ತಾ ಇದ್ರು ಆಸ್ ಅ ವಾಚ್ಮನ್ ಗಾರ್ಡ್. ಐ ಆಮ್ ಪ್ರೌಡ್ ಇನಫ್. ಬಿಕಾಸ್ ಇವತ್ತಿನವರೆಗೂ ಕೂಡ ಯಾರು ಕೂಡ ಫ್ಯಾಮಿಲಿಯಲ್ಲಿ ಫ್ಲೈಟ್ ಹೇಗಿರುತ್ತೆ ಅಂತ ನೋಡಿದವರಲ್ಲ. ಅಂಡ್ ಇವತ್ತು ಪುಕೆಟ್ ಇಂಟರ್ನ್ಯಾಷನಲ್ ಏನ್ ಏರ್ಪೋರ್ಟ್ ಇದೆ ಅದ್ರ ಪಕ್ಕದಲ್ಲಿ ನಾವೆಲ್ಲರೂ ನೋಡ್ತಾ ಇರ್ತೀರಾ, ನಿಮ್ ಮನೆ ಮೇಲ್ಗಡೆ ಟೆರ್ರಸ್ ಮೇಲ್ಗಡೆ, ರೈಟ್, ಫ್ಲೈಟ್ಸ್ ಹೋಗೋದು, ರೈಟ್? ಆ ಪ್ರತಿಯೊಬ್ರು ಕೂಡ ನೋಡ್ತಾ ಇರ್ತೀರಾ. ಬಟ್ ಇವತ್ತು ಏನಿಲ್ಲ ಅಂದ್ರೂ ಕೂಡ ಅರೌಂಡ್ ಒಂದ್ 10-15 ಫ್ಲೈಟ್ಸ್ ಕೂತ್ಕೊಂಡು ನೋಡಿದೀನಿ ಆಸ್ ಅ ಬಾಲ್ಕನಿಯಲ್ಲಿ ಕೂತ್ಕೊಂಡು. ಇಮ್ಯಾಜಿನ್ ಮಾಡಿ ನೋಡಿ, ಇದು ಫ್ಯೂಚರ್ ಇದೆ ಫಾರೆವರ್ ಅಲ್ಲಿ, ಇದು ಫ್ಯೂಚರ್ ಇದೆ ಕರ್ನಾಟಕದಲ್ಲಿ, ರೈಟ್? ಇಮ್ಯಾಜಿನ್ ಮಾಡ್ಕೊಂಡು ನೋಡಿ, ಏರ್ಪೋರ್ಟ್ ಎದುರುಗಡೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎದುರುಗಡೆ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ. ಅಂಡ್ ಇದು ಸೇಮ್ ಫ್ಯೂಚರ್ ಇದೆ, ಅದು ಜಸ್ಟ್ ಬಿಗಿನಿಂಗ್ ಇದೆ ಅಂತ ನಾನು ಎಲ್ಲ ಸಲನು ಹೇಳ್ತಾ ಇರ್ತೀನಿ. ಅಂಡ್ ಇನ್ನೂ ತುಂಬಾ ಅಚೀವ್ಮೆಂಟ್ ಮಾಡೋದಿದೆ. ಅಂಡ್ ನೀವೆಲ್ಲರೂ ಕೂಡ ಕರ್ನಾಟಕ ಸಿಸ್ಟಮ್ ಅಲ್ಲಿ ಶಿಶಲ್ ಸರ್ ಜೊತೆ ಇದ್ದೀರಾ. ಅಂಡ್ ನಿಮ್ಮ ಮೇಲೆ ನಿಮಗೆ ಬಿಲೀವ್ ಇದೆ, ಕರ್ನಾಟಕ ಸಿಸ್ಟಮ್ ಅಲ್ಲಿ ಬಿಲೀವ್ ಇದೆ ಅನ್ಕೊಳ್ತಿ. ಡೆಫಿನೆಟ್ಲಿ ಇವತ್ತು ಎಷ್ಟೋ ಜನ ನೋವಾಸ್ ಕಸ್ಟಮರ್ ನೋಡ್ತಾ ಇರ್ಬೋದು, ಅಸಿಸ್ಟೆಂಟ್ ಸೂಪರ್ವೈಸರ್ ನೋಡ್ತಾ ಇರ್ಬೋದು. ಮೇಕ್ ಶೋರ್ ಗೈಸ್, ಬಿಲೀವ್ ಇನ್ ಯುವರ್ ಸೆಲ್ಫ್, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ಒಂದು ಡಿಸಿಷನ್ ತಗೊಳ್ಳಿ. ಲೈಫ್ ಅಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು, ಅದು ಮಾಡಿದ್ರೆ ಫಾರೆವರ್ ಅಲ್ಲಿ ಅಂತ. ಬಿಕಾಸ್ ಫಾರೆವರ್ ಬಿಟ್ರೆ ಹೊರಗಡೆ ನೀವು ಲೈಫ್ ಲಾಂಗ್ 100 ವರ್ಷ ಮಾಡೋದು, ಫಾರೆವರ್ 5 ವರ್ಷದಲ್ಲಿ ಮಾಡ್ತೀರಾ. ಅಗೇನ್ ಐ ಆಮ್ ಟೆಲಿಂಗ್ ದಿಸ್ ಪಾಯಿಂಟ್, ಹೊರಗಡೆ 100 ವರ್ಷದಲ್ಲಿ ಮಾಡೋದು ಒಂದೇ, ಫಾರೆವರ್ 5 ವರ್ಷ ಕೆಲಸ ಮಾಡೋದು ಒಂದೇ. ಅಂಡ್ ಯಾರು ನೀವು ನಿಮ್ ಲೈಫ್ ನ ಒಂದು ಎಕ್ಸ್ಟ್ರಾರ್ಡಿನರಿ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ಮೇಕ್ ಶೋರ್ ಬೇಗ ಡಿಸಿಷನ್ ತಗೊಳ್ಳಿ. ಯಾರು ಡಿಸಿಷನ್ ತಗೊಂಡಿದ್ದೀರಾ ಕೂತ್ಕೊಳ್ಳಕ್ ಹೋಗ್ಬೇಡಿ, ಕೆಲಸ ಮಾಡಿ, ಎಫರ್ಟ್ಸ್ ಹಾಕಿ. ಬಿಕಾಸ್ ನೀವು 1 ನಿಮಿಷ ಏನ್ ವೇಸ್ಟ್ ಮಾಡ್ತಾ ಇದೀರಾ, ಅದು ಇನ್ನೊಬ್ಬ ವ್ಯಕ್ತಿದು 1 ನಿಮಿಷದ ಒಂದು ಅಸೆಟ್ ಆಗ್ತಾ ಇದೆ. ಮೇಕ್ ಶೋರ್, ರೈಟ್?